ಹುಡುಗಿನ ಚಪ್ರ ರೆಡಿ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಮಧ್ಯಾಹ್ನದ ಮೇಲೆ 2:30-3 ಗಂಟೆದು ಲಾಗ್ ಇದು. ನಾವು ನಮ್ಮಮ್ಮರ ಮನೆಗೆ ಹೋಗಿದ್ವಿ, ಅರ್ಶಿನದ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಬೆಳಿಗ್ಗೆ ನಾವು 9:30 ಹೋಗಿರೋದು. ನಾವು ಬರೋಷ್ಟೊತ್ತಿಗೆ ಸಂಜೆ 6:30 ಬರೋದು ನಾವು ಟೈಮು. ನನ್ನ ಮಗಳು ಒಬ್ಳೇ ಇದ್ದಿರೋದು. ಅಂದರೆ ನಮ್ಮ ಮನೇಲಿ ಎಲ್ಲರೂ ನಮ್ಮ ಮಾವ, ನಮ್ಮ ಯಜಮಾನ್ರು, ಚಂದನು, ನಾವೆಲ್ಲರೂ ಹೋಗಿದ್ವಿ. ಫ್ಯಾಮಿಲಿ ಫುಲ್ ಹೋಗಿದ್ವಿ ಅರ್ಶಿನ ಇಡಕ್ಕೆ ನಮ್ಮ ತಮ್ಮನಿಗಲ್ವಾ, ತಾಯಿ ಮನೇಲಿ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿದ್ವಿ. ನನ್ನ ಮಗಳು ಬಂದಿರ್ಲಿಲ್ಲ. ಅಂದ್ರೆ ಬರಬಾರ್ದು ಅಂತಾರೆ, ಅರ್ಶಿನದ್ದು ದಿವಸ ಹುಡುಗಿ ಬರಬಾರ್ದು ಹುಡುಗನ ಮನೆಗೆ ಅಂತಾರೆ. ಅದಕ್ಕೋಸ್ಕರ ನನ್ನ ಮಗಳು ಬಂದಿರ್ಲಿಲ್ಲ. ಪ್ರತಿ ಒಂದು ಅವಳೊಬ್ಳೆ ನಿಂತ್ಕೊಂಡು ನೋಡ್ಕೊಂಡವಳೆ. ಅಂದ್ರೆ ಇವ ಮದುವೆ ಮನೇಲಿ ಆಚೆ ಕಡೆ ಬಂದು ಊಟಕ್ಕೆ ಪೆಂಡಲ್ ಹಾಕವ್ರೆ. ಪೆಂಡಲ್ದೆಲ್ಲ ನೋಡ್ಕೊಂಡ್ಲು. ಮತ್ತೆ ಲೈಟಿಂಗ್ಸ್ ಹಾಕವ್ರೆ. ಡೆಕೋರೇಷನ್ ಅವ್ರು ಬಂದ್ರು. 3 ಗಂಟೆಲಿ ಡೆಕೋರೇಷನ್ ಅವ್ರು ಬಂದು ಸ್ಟಾರ್ಟ್ ಮಾಡವ್ರೆ ಡೆಕೋರೇಷನ್ ಎಲ್ಲ. ಒಟ್ನಲ್ಲಿ ನೋಡ್ಕೊಂತಾಳೆ, ಪ್ರತಿಯೊಂದು ನೋಡ್ಕೊಂತಾಳೆ. ನಮ್ದೇನು ನಾವ್ ಇಲ್ದಿದ್ರು ಎಲ್ಲ ನೋಡ್ಕೊಂಡು ನಿಭಾಯಿಸ್ತವಳೆ. ಅಂದ್ರೆ ಡೆಕೋರೇಷನ್ ಅವರೆಲ್ಲ ಬಂದು ಕ್ಲೀನ್ ಆಗಿ ಮಾಡ್ತಾ ಇದ್ರು. ಇವ್ರು ಬಂದು ಡೆಕೋರೇಷನ್ ಅವ್ರು ಬಂದು, ಇದು ವುಡ್ ಡೆಕೋರೇಷನ್, ಅಂದ್ರೆ ಚಪ್ರದಿಂದ ಹಿಡ್ದು, ಅಂದ್ರೆ ಹಲ್ದಿಯಿಂದ ಹಿಡ್ದು ಮುಹೂರ್ತದವರೆಗೂ ನಾವು ಇವ್ರಿಗೆ ಒಪ್ಸಿರೋದು. ಪ್ರತಿಯೊಂದು ಒಪ್ಸಿದೀವಿ. ಸಂಗೀತು ಮೆಹಂದಿ LED ಅವ್ರಿಗೆ ಇವ್ರಿಗೆ ಒಪ್ಸಿದೀವಿ. ಸಂಗೀತು ಮೆಹಂದಿ ಮತ್ತೆ ಧಾರೆ ಮಂಟಪ, ಮನೇಲಿ ಅರ್ಶಿನದ್ದು ಪ್ರತಿಯೊಂದು ಇವ್ರಿಗೆ ಒಪ್ಸಿದೀವಿ. ಫುಲ್ ಇವೆಂಟೇ ಇವ್ರಿಗೆ ಇರೋದು. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಮತ್ತೆ ಇವರು ತುಮಕೂರಲ್ಲಿರೋದು. ಏನಾನ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಅಷ್ಟು ಚೆನ್ನಾಗಿ ಹೂವು ಕೊಡ್ತಾರೆ. ನಮ್ಗೆ ಎಷ್ಟು ಹೂವು ಅಂದ್ರೆ ಇನ್ನ ಮಿಕ್ಕಿತ್ತು, ಅಷ್ಟು ಹೂವು ಕೊಟ್ಟಿದ್ರು ನಮ್ಗೆ, ಹೇಳ್ಬಾರ್ದು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಟ್ಟವ್ರೆ. ಇದು ಬಂದು ಫಸ್ಟ್ ಆಚೆ ಕಡೆ ಎಲ್ಲ ರೆಡಿ ಮಾಡಿ ಬಂದ್ರು. ಬಾಕ್ಲಿಗೆಲ್ಲ ಇವರೇ ಹೂವು ಎಲ್ಲ ಡೆಕೋರೇಷನ್ ಮಾಡಿರೋದು. ಮತ್ತೆ ದೇವ್ರ ಮನೆ ಬಾಕ್ಲಿಗೆಲ್ಲ ಹಾಕಿದ್ರು. ಮತ್ತೆ ಚಪ್ರ ಇದೆಲ್ಲ ಇವಾಗ ರೆಡಿಮೇಡ್ ಚಪ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚಪ್ರ ಅಂತೂ ಮುಂಚೆ ಎಲ್ಲ ಚಿಕ್ಕದಾಗಿ ಬರ್ತಾ ಇತ್ತು ಚಪ್ರ ಎಲ್ಲ. ಇವಾಗೆಲ್ಲ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇವ್ರು ಒಳಗಡೆಯಿಂದಾನೇ ಹಾಕವ್ರೆ. ಯಾವಾಗೂ ನಾವ್ ಈ ತರ ಚಪ್ರ ಹಾಕೇ ಇರ್ಲಿಲ್ಲ. ಅವರೇ ಒಂಥರ ಪ್ಲಾನ್ ಮಾಡಿ ಈಚೆ ಕಡೆ ಹಾಕಿದ್ರೆ ಅಷ್ಟು ಲುಕ್ ಕೊಡಲ್ಲ, ನೀವು ಒಳಗಡೆಯಿಂದ ಹಾಕಿ ಚಪ್ರ ಅನ್ಬಿಟ್ಟು ಹೇಳಿ ಅವರೇ ಫಸ್ಟೇ ಅವರು 3-4 ದಿವಸದ ಮುಂಚೆ ಬಂದು ಎಲ್ಲೆಲ್ಲಿ ಡೆಕೋರೇಷನ್ ಮಾಡ್ಬೇಕು ಅದೆಲ್ಲ ಮೆಜರ್ಮೆಂಟ್ ತಗೊಂಡು ಅವ್ರನ್ನ ಕೆಲ್ಸದವ್ರನ್ನ ಕರ್ಕೊಂಡ್ಬಂದು ಫುಲ್ ಮೆಜರ್ಮೆಂಟ್ ತಗೊಂಡು ಎಲ್ಲೆಲ್ಲಿ ಹಾಕ್ಸ್ಬೇಕು ಅನ್ಬಿಟ್ಟು ತಗೊಂಡು ಹೋಗ್ತಾರೆ. ತಿರ್ಗಾ ಬಂದು ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತಾರೆ. ಅಲ್ಲೇ ಫುಲ್ಲು ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಫಿಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಗೆ ಒಂಥರ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗೋಯ್ತು. ಬಾಕ್ಲಿಗೂ ಓನರೇ ನಿಂತು ಎಲ್ಲ ಮಾಡಿಸ್ತಾ ಇರೋದು. ಅವರೇ ಬಾಕ್ಲಿಗೆ ಹೂವು ಎಲ್ಲ ಹಾಕಿದ್ರು, ದೇವ್ರ ಮನೇಲಿ ಹೂವು ಹಾಕಿದ್ರು. ಇವಾಗ ಒಳಗಡೆ ಡೆಕೋರೇಷನ್ ಮಾಡ್ತಾವ್ರೆ. ಡೆಕೋರೇಷನ್ ಸ್ಟಾರ್ಟ್ ಮಾಡವ್ರೆ. ನಾವು ಬರೋಷ್ಟೊತ್ತಿಗೆ ಎಲ್ಲ ಮುಗ್ದೋಗಿತ್ತು, ಲಾಸ್ಟ್ ಆಗಿತ್ತು. ನಮ್ದು 6:30 ಆಗಿತ್ತು ನಾವು ಬರೋಷ್ಟೊತ್ತಿಗೆ. ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ರು. ಮತ್ತೆ ಲೈಟಿಂಗ್ಸ್ ನೋಡಿ, ಚಪ್ರ ನೋಡಿ ಅಷ್ಟು ಚೆನ್ನಾಗಿತ್ತು. ನಾವು ಹೆಂಗ್ ಹಾಕ್ತಾರ ಅನ್ಕೊಂಡಿದ್ವಿ. 100% ನಮ್ಗೆ ಗೊತ್ತಿರ್ಲಿಲ್ಲ. ಒಟ್ನಲ್ಲಿ ಫೋಟೋಸ್ ತೋರಿಸ್ತಾ ಇದ್ರು, ಅಷ್ಟೇ ಚೆನ್ನಾಗಿತ್ತು. ಅಂದ್ರೆ ಫೋಟೋಸ್ ಅಲ್ಲಿ ನಾವು ಕಣ್ಣಾರೆ ನೋಡಿದ್ಮೇಲೆನೆ ನಮಗ್ ಗೊತ್ತಾಗೋದು ಅವ್ರದ್ದು ಎಷ್ಟು ಕೆಲ್ಸ ಅಷ್ಟು ಚೆನ್ನಾಗಿರತ್ತೆ ಅನ್ನೋದು. ಮತ್ತೆ ಚಪ್ರ ನೋಡಿ ಈ ತರ ಊದೆಲ್ಲ ಹಾಕ್ಬಿಟ್ಟಿದ್ರು. ಊದ್ ಡೆಕೋರೇಷನ್ ಅದು ಎಷ್ಟು ಚೆನ್ನಾಗಿತ್ತಂದ್ರೆ ಒಳಗಡೆಯಿಂದ ನಾನ್ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ, ಯಾವ ತರ ಕಾಣಿಸುತ್ತೆ ಆಚೆಯಿಂದಾನೆ ಹಾಕ್ಸಿ ಅಂತ ಇದ್ದೆ. ಇಲ್ಲ ತುಂಬಾ ಚೆನ್ನಾಗಿ ಬಂತು. ಮತ್ತೆ ಎಷ್ಟು ಜನ ಕೆಲಸದವ್ರು ಇದ್ರು ಅಂದ್ರೆ ಅಷ್ಟೊಂದ್ ಜನ ಕೆಲಸದವ್ರು ಇದ್ರು. ತುಂಬಾ ಜನ ಬಂದಿದ್ರು. ಒಂದ್ 20 ಜನದ ಮೇಲೆನೆ ಇದ್ರು ಅನ್ಸತ್ತೆ ಕೆಲಸದವ್ರು. ಒಬ್ರು ಮಾಡಿ ಮೇಲೆ ಅಂದ್ರೆ ಹಳ್ದಿ ನೀರ್ ಹಾಕ್ತಾರಲ್ವಾ, ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು. ಅಲ್ಲಿ ಹಳ್ದಿ ನೀರ್ಗೆ ಡೆಕೋರೇಷನ್, ಮತ್ತೆ ಮನೆ ಫುಲ್ಲು ಹೂವದ್ದು ಡೆಕೋರೇಷನ್ ಮಾಡವ್ರೆ. ನಮ್ಗೆ ಏನು ಹೇಳಿರ್ಲಿಲ್ಲ, ಅಂದ್ರೆ ನಾವೇನು ಅಷ್ಟೊಂದು ಒಪ್ಪಿಸಿರ್ಲಿಲ್ಲ. ಅವ್ರೆ ನಿಮ್ಗೆ ಯಾಕೆ ನಾವು ರೆಡಿ ಮಾಡ್ಕೊಡ್ತೀವಿ, ಡೆಕೋರೇಷನ್ ಮಾತ್ರ ನಿಮ್ಗೆ ಮಾಡ್ಕೊಡ್ತೀವಿ, ನೀವೇನು ಹೇಳಕ್ ಹೋಗ್ಬೇಡಿ ಅನ್ಬಿಟ್ಟು ಅವರೇ ಹೇಳಿರೋದು. ಅಷ್ಟು ಚೆನ್ನಾಗಿ ಮಾಡ್ಕೊಟ್ರು. ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವ್ರ ಡೆಕೋರೇಷನ್. ಇನ್ನೊಂದ್ಸಲ ಯಾವ್ದಾನ ಫಂಕ್ಷನ್ ಮಾಡಿದ್ರೆ ಅವ್ರಿಗೆ ಒಪ್ಪಿಸ್ಬೇಕು ಅನ್ಬಿಟ್ಟು ನಮ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ರು. ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು. ನಾವು ಬರೋಷ್ಟೊತ್ತಿಗೆ ನಾವು ವೆಲ್ವೆಟ್ ಬಾಕ್ಸ್ಗೆ ಹೋಗ್ಬೇಕಾಯ್ತು. ನಮ್ಗೆ ಅಲ್ಲೇ ಸ್ವಲ್ಪ ಲೇಟ್ ಆಗೋಯ್ತು. ವೆಲ್ವೆಟ್ ಬಾಕ್ಸ್ ಅಲ್ಲಿ ಒಡವೆ ಅರ್ಶನಕ್ಕೆ ನಾವು ಇದು ಬಳೆ ಶಾಸ್ತ್ರಕ್ಕೆ ಅನ್ಬಿಟ್ಟು ಬುಕ್ ಮಾಡ್ಬಿಟ್ಟು ಬಂದಿದ್ವಿ. ನಾವೇ ಬರುವಾಗ ತಗೊಂಡ್ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿ ತಗೊಂಡ್ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಯ್ತು. ಲೈಟಿಂಗ್ಸ್ ಅವ್ರು ಕಂಪ್ಲೀಟ್ ಮುಗೀತು. ಆಚೆ ಕಡೆ ಪೆಂಡಲ್ ಅಂದ್ರೆ ಊಟಕ್ಕೆ ಅನ್ಬಿಟ್ಟು ನಮ್ ಜಾಗದಲ್ಲೇ ಪೆಂಡಲ್ ಹಾಕ್ಸಿದ್ವಿ. ಅಲ್ಲಿ ಪೆಂಡಲ್ ಎಲ್ಲ ಅಲ್ಲಿ ಕ್ಲಿಯರ್ ಮಾಡಿದ್ರು. ನನ್ನ ಮಗಳು ಎಲ್ಲರಿಗೂ ಅವ್ರಿಗೆ ಕಾಫಿ ಎಲ್ಲ
ಅವಳು ನೋಡ್ಕೊಂತಾ ಇದ್ರು. ಪ್ರತಿಯೊಂದು ನೋಡ್ಕೊಂಡು ವಿಡಿಯೋಸ್ ಮತ್ತೆ ಎಲ್ಲ ಕ್ಲೀನಾಗಿ ಕಂಪ್ಲೀಟ್ ಆಗಿ ಮಾಡಿದ್ಲು. ಅಂದ್ರೆ ನಾವ್ ಇರ್ಲಿಲ್ಲ ವಿಡಿಯೋಸ್ ಮಾಡಕ್ಕೂನು, ಅವಳೇ ಕಂಪ್ಲೀಟ್ ಮಾಡಿದ್ಲು. ಒಂಥರ ಖುಷಿ ಆಯ್ತು. ಇನ್ ಮದ್ವೆ ಆಗಿ ಹೋಗ್ಮೇಲೆ ಇನ್ ನಾನೇ ಮಾಡ್ಕೊಬೇಕು ವಿಡಿಯೋಸ್ ಎಲ್ಲ, ಆ ತರ ಇರತ್ತೆ. ನಿಮ್ಗೆ ಬೇಕು ಅಂದ್ರೆ ಬರೀ ಶ್ರೀಮಂತದ ಫಂಕ್ಷನ್ಗೆ ಆಗ್ಲಿ, ಎಂಗೇಜ್ಮೆಂಟ್ಗೆ ಆಗ್ಲಿ, ಚಿಕ್ಕ ಚಿಕ್ಕ ಫಂಕ್ಷನ್ಗೂ ಬಂದು ಅವ್ರು ಮಾಡ್ಕೊಡ್ತಾರೆ. ಬೇಕು ಅಂದ್ರೆ ಡೀಟೇಲ್ಸ್ ಹಾಕಿರ್ತೀನಿ, ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ತುಂಬಾ ವರ್ತ್ ಐತೆ. ಅಂದ್ರೆ ನಾವು ಕೊಡೋ ದುಡ್ಡು ಅಷ್ಟು ಅಲ್ಲ, ತುಂಬಾ ವರ್ತ್ ಇತ್ತು. ಅಷ್ಟು ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ. ಚಪ್ರ ಹಾಕಿದ್ರ ಚೆನ್ನಾಗೈತಲ್ವಾ? ಚೆನ್ನಾಗೈತೆ. ದೊಡ್ಡಮ್ಮ ಹೆಂಗೈತೆ ಚಪ್ರ? ಚೆನ್ನಾಗಿ ಹಾಕ್ಸಿದೆ. ಹುಡುಗಿನೇ ಚಪ್ರ ಹಾಕ್ಬಿಟ್ಟು ರೆಡಿ ಮಾಡಿ. ಹೆಂಗೈತೆ ಆಂಟಿ ಚಪ್ರ? ಚೆನ್ನಾಗೈತೆ, ಸೂಪರ್ ಆಗಿದೆ. ಹಿಂಗ್ ಮಾಡಿದ್ರೆ ಕೇಳ. ಹಾ ನಾನೇ ವಾ కదా ಇವಾಗ ಇವತ್ತು ನಮ್ಮ ಅಮ್ಮವ್ರ ಮನೆಯಿಂದ ಅರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರೀಚ್ ಆದ್ವಿ ಮನೆಗೆ. ಇವಾಗ ಬರೋಷ್ಟೊತ್ತಿಗೆ ಎಲ್ಲ ಡೆಕೋರೇಷನ್ ಎಲ್ಲ ಆಗಿತ್ತು. ಅಂದ್ರೆ ಡೆಕೋರೇಷನ್ ಮಾಡ್ತವ್ರೆ, ಚಪ್ರ ಎಲ್ಲ ಹಾಕ್ತಾರೆ. ಅವರು ಚಪ್ರದವರು ಮಧ್ಯಾಹ್ನ ಬಂದು ಎಲ್ಲ ಚಪ್ರ ಹಾಕವ್ರೆ. ಇವಾಗ ಇದು ಇಲ್ಲಿ ಅಷ್ಟೇ ಡೆಕೋರೇಷನ್ ಮಾಡ್ತವ್ರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿ ಇರಬೇಕು. ಇವಾಗ ನಾವು ಇವಾಗ ಛತ್ರಕ್ಕೆ ಎಲ್ಲ ಲಗೇಜ್ ಎಲ್ಲ ಶಿಫ್ಟ್ ಮಾಡಬೇಕು. ಪ್ರತಿಯೊಂದು ಇವಾಗ ಇರೋದೆಲ್ಲ ಕೆಲಸ ಮುಗಿಸ್ಕೋಬೇಕು. ಮತ್ತೆ ಇವಾಗ ರೆಡಿ ಮಾಡಬೇಕು, ಅಂದರೆ ಕಳ್ಸಕ್ಕೆಲ್ಲ ರೆಡಿ ಮಾಡಬೇಕು. ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಇವಾಗ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ. ನಾಳೆ ಬಂದು ಬೆಳಿಗ್ಗೆ ಅರ್ಶನ ಬಂದು 7:30 8 o'clockಗೆ ಅರ್ಶನ ಇರುತ್ತೆ. ಅದಕ್ಕೋಸ್ಕರ ಇವತ್ತೆಲ್ಲ ಆದಷ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗೇ ಬಂದಿರೋದು. ಕಾಫಿ ಇಟ್ಟಿದ್ದೀನಿ, ಕಾಫಿ ಕುಡಿದ್ಬಿಟ್ಟು ಮಿಕ್ಕಿರೋ ಕೆಲಸ ನಾವು ಡೆಕೋರೇಷನ್ ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು. ನಮ್ಮ ಅತ್ತೆನೂ ನಮ್ಮ ಆಂಟಿ ಅಂದರೆ ಸ್ವಾತಿ ಅವ್ರ ಅಮ್ಮ, ನಮ್ಮ ಅಕ್ಕ ಅವ್ರು ಬಂದವ್ರೆ. ಇವಾಗೆಲ್ಲ ನಾವು ರೆಡಿ ಮಾಡ್ಕೊಬೇಕು. ಇನ್ನೆಲ್ಲರೂ ಬರ್ತಾವ್ರೆ, ಅಂದರೆ ನಮ್ಮಮ್ಮವರು ಪ್ರತಿಯೊಬ್ಬರು ಅವರು ಬರ್ತಾವ್ರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ. 9-10 o'clock ಹಂಗೆ ಬರ್ತಾರೆ. ಇವತ್ತೆಲ್ಲ ಎಲ್ಲರೂ ನೆಂಟರು ಬರ್ತಾರೆ. ಇವತ್ತಿಂದ ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ ನಮ್ಮ ಮನೇಲಿ. ಕೆಲಸ ಮಾಡಿದ್ಯಾ ರಮ್ಯಾ? ಇನ್ನೊಂದು ತಟ್ಟೆ ಕೊಡು ರಮ್ಯಾ. ಅಲ್ಲೇ ಹೋಗಿ ಅದು ಇದಕ್ಕೆ ಬಿಡೋದು ಬೇಡ. ಲಕ್ಷ್ಮಿ ಬ್ಲೂದು ಮ್ಯಾಚ್ ತಂತಿದ್ದಾರೆ ಅನ್ಸಕ್ಕ. ಅವ್ರು ಯಾರು ಬರ್ತಾರೆ ಫೋನ್ ಮಾಡಿ. ಇವತ್ತು ಹಿಂದಿನ ದಿವಸನೇ ಡೆಕೋರೇಷನ್ ಅವರೆಲ್ಲ ಬಂದವ್ರೆ ಡೆಕೋರೇಷನ್ ಮಾಡೋಕ್ಕೆ. ಮನೇಲಿ ಡೆಕೋರೇಷನ್ ಮಾಡೋ ದಿವಸನೇ ಇಲ್ಲೂ ರಿಸೆಪ್ಷನ್ ಕಡೆ ಎಲ್ಲ ಸ್ಟೇಜ್ ಹಾಕ್ತಾವ್ರೆ. ಅಂದ್ರೆ ಲೇಟ್ ಆಗುತ್ತಲ್ವಾ, ಇವತ್ತೆಲ್ಲ ಸ್ಟೇಜ್ ಹಾಕ್ತಾವ್ರೆ. ಇವತ್ತು ನಾವು ನಾಳೆ ಬಂದ್ಬಿಡ್ತೀವಿ. ಅರ್ಶನ ಆಗ್ತಾ ಇದ್ದಂಗೆ ನಾವು ರೆಸಾರ್ಟ್ಗೆ ಬಂದ್ಬಿಡ್ತೀವಿ. ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ರು. ಮತ್ತೆ LED ಅವ್ರದ್ದು ಎಲ್ಲ ಅವರು ಒಬ್ಬೊಬ್ರೆ ಬಂದು ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ರು. ಅಂದ್ರೆ ಒಬ್ಬೊಬ್ರೆ ಸ್ಟೇಜ್ಗಳು ಹಾಕ್ತಾ ಇದ್ರು. ಮತ್ತೆ ಫಸ್ಟ್ ಮ್ಯಾಟ್ ಹಾಕ್ಬೇಕು ಅಂದ್ಬಿಟ್ಟು ಮ್ಯಾಟ್ಗಳೆಲ್ಲ ಹಾಕ್ತಾ ಇದ್ರು. ನಾವು ಅದ್ರ ಜೊತೆ ನನ್ನ ಸ್ಯಾರಿಯಲ್ಲೇ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೆ.
ಟೈಮ್ ಆಗೋಗತ್ತೆ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಡೋಣ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತಾ ಇದ್ವಿ. ನಮ್ಮ ಹರೀಶ್ ಮಾಮ ಅವ್ರು ಬಂದ್ರು, ನಮ್ಮ ಅಮ್ಮವರೆಲ್ಲ ನಾವು ಬಸ್ ಮಾಡಿದೀವಿ. ಬಸ್ಸಲ್ಲಿ ಎಲ್ಲ ಬಸ್ಸು ಮತ್ತೆ ಕಾರ್, 2 ಕಾರಲ್ಲಿ ಬರ್ತಾವ್ರೆ ಎಲ್ಲಾರುನು. ನಮ್ಮ ಅತ್ತಿಗೆಯವರೆಲ್ಲ ಬರ್ತಾವ್ರೆ. ನಾವ್ ಅಷ್ಟ್ರೊಳಗಡೆ ಒಂದ್ ಕೆಲ್ಸ ಮುಗಿಸ್ಕೊಂಡ್ಬಿಡೋಣ. ಅದು ಕಳಸ ಎಲ್ಲ ನಮ್ಮಿದ್ರಲ್ಲಿ ತುಂಬಾ ಕಳಸ ಪ್ರತಿಯೊಂದು ಐತೆ, ಎಲ್ಲ ಜೋಡಿಸ್ಕೊಬೇಕು, ಡೆಕೋರೇಷನ್ ಮಾಡ್ಬೇಕು. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮುಗೀತು. ಡೆಕೋರೇಷನ್ ಎಲ್ಲ ಅವ್ರು ಮುಗಿಸ್ಬಿಟ್ಟು ಅವ್ರು ಹೋದ್ರು. ನಾವ್ ಮಿಕ್ಕಿರೋದು ನಾವ್ ಮಾಡ್ತಾ ಇದೀವಿ. ನಾವು 2 ಕಳಸ ಇಡ್ತೀವಿ. ಮನೇಲೊಂದ್ ಕಳಸ ಇಡ್ತೀವಿ, ಒಂದ್ ಕಳಸ ಬಂದು ಛತ್ರಕ್ಕೆ ಎತ್ಕೊಂಡು ಹೋಗೋದು ಕಳಸ ಇಡ್ತೀವಿ. ಮತ್ತೆ ಮದ್ವೆ ಮನೆಗೆ ನಾವು ಏನೇನ್ ಬಟ್ಟೆ ತಗೊಂತೀವೋ, ಮಗಳಿಗೆ ನಾವು ಏನೇನ್ ತಗೊಂಡಿದೀವೋ ಅದೆಲ್ಲ ಇಡ್ಬೇಕು. ಇವಾಗ ನಮ್ಮ ಅಮ್ಮವ್ರು ಬಂದ್ರು. ಎಲ್ಲ ಇನ್ನೇನು ಬಸ್ ಬರತ್ತೆ. ಹುಡುಗನ್ಗೆ ಆರತಿ ಮಾಡಿ ಕರ್ಕೊಳ್ಳೋಣ ಅನ್ಬಿಟ್ಟು ಆರತಿ ತಗೊಂಡ್ ಇದೀನಿ. ಚಳಿನಾ ಬರ್ಬೇಕು ಮನೆಗೆ. ಇವರು ರಾಲೇದು ಫಸ್ಟ್. ಬಸ್ಸಲ್ಲಿ ತುಂಬ ಐತೇನ ಚಂದ. ಫ್ಯಾಮಿಲಿ ಎಲ್ಲ ಬಂದ್ರು. ಇನ್ನೇನು ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇನ್ ಮಿಕ್ಕಿರೋದು ನಾಳೆ ಹೂವ ಹಾಕಿ ಮಿಕ್ಕಿರೋದು ಮಾಡ್ಕೊಬೇಕು. ಇವಾಗ ಎಲ್ಲರೂ ಬಂದವ್ರೆ, ಇನ್ನೇನು ಊಟ ಮಾಡ್ಬೇಕು. ನಾಳೆ ವಿಡಿಯೋ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡಿದಿರ ನಾಳೆ ವಿಡಿಯೋ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದ್ರ ಮೇಲೆ ನನಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.